ಅದೊಂದು ದಿನ ಗೋಕುಲಾಷ್ಟಮಿ ದಿನ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಸಿಹಿ ತಿಂಡಿ ಮಾಡಿಕೊಡಬೇಕು ಅವತ್ತಿನ ದಿವಸ ಅಂತ ಆಕೆಯ ಅಪೇಕ್ಷೆ. ಆದರೆ ಮಾಡಿಕೊಡ್ಲಿಕ್ಕೆ ಏನು ಮನೆಯಲ್ಲಿ ಯಾವುದೋ ದಿನಸಿಗಳಿರಲ್ಲ, ಸಾಮಾನುಗಳಿರಲ್ಲ. ಅದರಾಗ ಮನೆಗೆ ದುಡಿತಕ್ಕಂಥ ವ್ಯಕ್ತಿ ಗಂಡ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾನೆ, ಮಲ್ಕೊಂಡ್ಬಿಟ್ಟಾನೆ. ಏನು ಮಾಡಬೇಕು ವಿಚಾರ ಮಾಡ್ತಾಳೆ ಆಕೆ. ಕಲ್ಲೇ ಸಮೀಪಿರ್ತಕ್ಕಂಥ ಒಂದು ದಿನಸಿ ಅಂಗಡಿಗೆ ಹೋಗ್ತಾಳೆ. ಹೋಗಿ ಆ ಮಾಲಕಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾಳೆ, ಹಿಂಗೆ ಇವತ್ತು ಗೋಕುಲಾಷ್ಟಮಿ, ಮನೆಯೊಳಗೆ ಸಿಹಿ ತಿಂಡಿ ಮಾಡಬೇಕು, ಏನಾದರೂ ಕೆಲವು ಸಾಮಾನುಗಳನ್ನು ಕೊಡ್ರಿ ಅಂತ. ಅವನಂತಾನೆ ಆಯಿತು ಕೊಡ್ತೀನಿ, ನೀನು ಎಷ್ಟಮ್ಮ ರೊಕ್ಕ ಕೊಡ್ತೀವಿ ಅದಕ್ಕೆ ತಕ್ಕಂತೆ ನಾನು ಕೊಡ್ತೀನಿ. ಹಾಗೆ ಹೇಳ್ತಾಳೆ, ನಂಗೆ ಕೊಡಲಿಕ್ಕೆ ಏನಿಲ್ಲ, ನನಗೆ ದೇವರಿಗೆ ಪ್ರಾರ್ಥನೆ ಬಿಟ್ಟರೆ ಮತ್ತು ಏನೇನೂ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕಡೆ. ಹಂಗಾಗತ್ತೆ ಕೊಡಲಿಕ್ಕೆ ನಿನಗೆ ರೊಕ್ಕ ಇರಲಾರ್ದೆ ಅಂತ. ಆದರೂ ಮತ್ತೆ ಪುನಃ ಹೇಳ್ತಾಳೆ, ಕೃಷ್ಣ ಪರಮಾತ್ಮನ ಮೇಲೆ ನನಗೇನು ನಂಬಿಕೆ ಇದೆ, ಆಶೀರ್ವಾದ, ಅದರಿಂದ ನನಗೆ ಅಷ್ಟೇ ನನಗೆ ಗೊತ್ತಿರೋದು, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಪ್ರಾರ್ಥನೆ. ಆಯಿತು, ಇದೊಂದು ಕಾಗದ ತಗೋ, ಈ ಕಾಗದದಲ್ಲೇ ಕೃಷ್ಣ ಪರಮಾತ್ಮನಿಗೆ ಒಂದು ಪ್ರಾರ್ಥನೆ ಮಾಡಿ ಕೊಡು, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ನೀನು ಕೊಡ್ತೀನಿ ಅಂತ. ಆಯಿತು ಅಂತ ಆಕೆ ಆ ಕೃಷ್ಣ ಪರಮಾತ್ಮನಿಗೆ ಆ ಕಾಗದದಲ್ಲಿ ಬರೀತಾಳೆ, ಸಮಸ್ಯೆ ಹಿಂಗಿದೆ, ಸೊ ನನಗೆ ಆಶೀರ್ವಾದ ಮಾಡು ಅಂತ. ಅವನು ತಗೊಂಡೋಗಿ ಆ ಚೀಟಿ ತಕ್ಕಡಿಯಲ್ಲಿಡ್ತಾನೆ. ತಕ್ಕಡಿಯಲ್ಲಿಟ್ಟು ಮತ್ತೊಂದು ಕಡೆ ಸಾಮಾನುಗಳನ್ನ ಹಾಕ್ತಾ ಹೋಗ್ತಾನೆ. ಅದು ಕೆಳಗೆ ಇಳಿಯಂಗೇ ಇಲ್ಲ, ಬೇಕಾದಷ್ಟು ಸಾಮಾನುಗಳನ್ನ ಹಾಕ್ತಾನೆ. ಅದು ತೂಕ ಹಾಗೆ ಇರುತ್ತೆ, ತೂಗ್ತಾ ಇರುತ್ತೆ. ಗಾಬರಿ ಆಗುತ್ತೆ ಅವನಿಗೆ, ಇದು ಹಿಂಗೆ ಆಯ್ತಪ್ಪ, ನನ್ನ ಅಂಗಡಿನೇ ಖಾಲಿ ಆಗಿಬಿಡುತ್ತೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಮ್ಮ ನಿನಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ತೊಗೊಂಡು ಹೋಗು ನೀನು ಅಂತ ಆಕೆ ಕೇಳಿದ. ಆಕೆ ಅಂತ ನನಗೇನು ಹೆಚ್ಚಿಗೆ ಬೇಡ, ಸೊ ಇವತ್ತು ಸಿಹಿ ತಿಂಡಿ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೊಟ್ಟರೆ ಸಾಕು ಅಂತ. ಆಯಿತು ಅಂತ ಅವ ಕೊಡ್ತಾನೆ, ಆಕೆ ತೊಗೊಂಡು ಹೋಗ್ತಾಳೆ. ಆಮೇಲೆ ಇವನು ಒಳಗಡೆ ಹೋಗಿ ನೋಡ್ತಾನೆ, ತಕ್ಕಡಿ ಆ ಕಾಗದ ಇರುತ್ತೆ, ಕಾಗದದಲ್ಲಿ ಬರೆದಿರ್ತಾಳೆ ಕೃಷ್ಣ ಪರಮಾತ್ಮನಿಗೆ, ಸೊ ನನ್ನ ಮೇಲೆ ಆಶೀರ್ವಾದ ಮಾಡು, ನನಗೆ ಕೃಪೆ ತೋಡು ಅಂತೇಳಿ. ಆವಾಗ ಅನಿಸುತ್ತೆ ಅವನಿಗೂ ಸಹಿತ ದೇವರಲ್ಲಿ ನಂಬಿಕೆ ಬರುತ್ತೆ. ಸೊ ಆಕೆಯ ದೃಢ ನಂಬಿಕೆ ಈ ರೀತಿ ಆಕೆಗೆ ಆಶೀರ್ವಾದವನ್ನು ಮಾಡಿರುತ್ತೆ. ದೇವರ ಬಗ್ಗೆ ನಮಗಿರ್ತಕ್ಕಂಥ ಒಂದು ನಂಬಿಕೆ, ದೃಢ ನಂಬಿಕೆ ನಮಗೆ ಫಲ ಕೊಡಲಿಕ್ಕೆ ಸಾಧ್ಯ ಇದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಸೊ ನಮ್ಮದೇ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಯೂಟ್ಯೂಬ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.